ಏಕೆ ಸಾಹೇಬ್ರೆ, ನಾವೇನು ತಪ್ಪು ಮಾಡಿದ್ದೇವೆ? ನೀವು ತಪ್ಪು ಮಾಡಿದ್ದೀರಿ. ನಿಮ್ಮ ಮನೆಯಲ್ಲಿ ಕೋಟ ನೋಟಿನವರ ಹಿಡಿತಿದೆ, ಅದಕ್ಕಾಗಲೇ ನೀನು ಅರೆಸ್ಟ್ ಆಗಲೇಬೇಕು. ಅರೆಸ್ಟ್ ಏನು ಹೇಳುತ್ತಿರುವೆ ಸಾಹೇಬ್ರೆ? ನಮ್ಮ ಮನೆಯಲ್ಲಿ ಕೋಟ ನೋಟಿನವರವೇ ಇರುವ ಸಾಹೇಬ್ರೆ. ಹಾಗಾದರೆ ಆ ಶೂಟಿಕೇಶಲ್ಲಿ ಏನಿದೆ ಬಿಚ್ಚಿ ತೋರಿಸಿ. ಸರ್, ಇದರಲ್ಲಿ ಕೋಟ ನೋಟು ಇಲ್ಲ ಸಾಹೇಬ್ರೆ. ಬೇಕಾದರೆ ನೀವೇ ನೋಡಿ. ಚೆಕ್ ಮಾಡಿ. ಅನಾಥ ಮಾಡಿದೆ ನೋಡಿದೆ, ಅದಕ್ಕಾಗಿ ನೀನು ಅರೆಸ್ಟ್ ಆಗಲೇಬೇಕು. ಅರೆಸ್ಟ್ ಮಾಡಬೇಡ ಸಾಹೇಬ್ರೆ, ಅರೆಸ್ಟ್ ಮಾಡಬೇಡಿ. ನಿಮ್ಮ ಈ ದುಡ್ಡು ಕೊಟ್ಟಿದ್ದು ಈ ಊರಿನ ಲಂಚೇಗೌಡ. ಲೇ ನಾಯಕ ನನ್ನ ಮಗನೇ, ಮಾಡದಲ್ಲ ನೀವೇ ಮಾಡಿ. ಆ ಗೌಡನ ಮೇಲೆ ಹಾಕಲಿಕ್ಕೆ ನಾಚಿಕೆ ಆಗದಲ್ಲ ನಿಮಗೆ? ಹೌದು ಹುಲಿಯ ಪಿಸಿ ಅರೆಸ್ಟ್ ಮಾಡಿ ಅವನು. ಈ ವಿಕ್ರಮ್ನನ್ನು ಬಿಟ್ಟು ಬಿಡಿ ಸಾಹೇಬ್ರೆ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಸರ್, ನನ್ನನ್ನು ಅರೆಸ್ಟ್ ಮಾಡಿ. ಹಾಗೆ ನಿನ್ನನ್ನು ಅರೆಸ್ಟ್ ಮಾಡಲು ಬರುವುದಿಲ್ಲ. ರೆಡ್ ಅಂಡ್ ಆಗಿ ಸಿಕ್ಕವನು ಇವನು ಅರೆಸ್ಟ್ ಆಗಲೇಬೇಕು. ಸರ್, ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ. ಅವಳ ಅಂತ್ಯ ಸಂಸ್ಕಾರ ಮಾಡುವವರೆಗೆ ಬಿಟ್ಟು ಸರ್ ನಿಮಗೆ ಕೈ. ಹಾಗೆ ನಿನ್ನನ್ನು ಬಿಡಲು ಬರೋದಿಲ್ಲ. ನಡಿ ಮಗನ ಸ್ಟೇಷನ್ಗೆ. ಅಮ್ಮ, ನಿನ್ನ ಮನೆಯ ಅನ್ನ ತಿಂದು ಬೆಳೆದು ದೊಡ್ಡವನಾಗಿದ್ದೇನೆ, ಆದರೆ ನಿನ್ನ ಮಣ್ಣಿಗೆ ಕೂಡ